ಹಾಯ್ ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ಬನ್ನಿ ಇವತ್ತಿನ ವಿಡಿಯೋಕ್ಕೆ ಹೋಗೋಣ. ಭಾಳ ದಿವಸದ ಮೇಲೆ ವಿಡಿಯೋ ಮಾಡ್ತಾಯಿದ್ದೀನಿ. ಏನೋ ಮನಸ್ಸು ಸರಿ ಇದ್ದಿದ್ದಿಲ್ಲ, ಹಾಗಾಗಿ ಮಾಡಲಿಲ್ಲ. ಬನ್ನಿ ಇವತ್ತು ನಮ್ಮ ಗಾರ್ಡನಲ್ಲಿ ಯಾವ್ಯಾವ ಹೂವು ಬಿಟ್ಟಿದೆ ಅಂತ ನೋಡೋಣ. ದಾಸಾಳ ಹೂವೇ ಜಾಸ್ತಿ ಇರೋದು ನನ್ನ ಹತ್ರ. ಇಲ್ಲೆಲ್ಲ ಸೇವಂತಿಗೆ ಗಿಡಗಳು ಇನ್ನು ಮೊಗ್ಗು ಕುಂತಿದೆ, ಇನ್ನು ಹೂವು ಬಿಟ್ಟಿಲ್ಲ. ಬಿಡುತ್ತೆ ಇನ್ನು ಶ್ರಾವಣ ಬಂದಂದಮೇಲೆ ಫುಲ್ಲು ಗಿಡ ತುಂಬ ಹೂವು ಬಿಡುತ್ತೆ. ಇಲ್ಲೊಂದೇ ಒಂದು ಗಿಡ ಹೂವು ಬಿಟ್ಟಿದೆ, ಪಿಂಕ್ ಕಲರ್ದು. ಪಿಂಕ್ ಅಂದರೆ ಪಿಂಕ್ ಅಲ್ಲ, ಪರ್ಪಲ್ ಟೈಪಲ್ಲಿ ಸ್ವಲ್ಪ ಬಿಸಿಲಿಗೆ ಪಿಂಕ್ ಕಾಣ್ತಾ ಇದೆ. ಇಲ್ಲೆಲ್ಲ ಹಳದಿ ಬಿಳೆದು ಮತ್ತು ಆರೆಂಜು ಎಲ್ಲ ಇದೆ. ಇಲ್ಲೆಲ್ಲ ಹಳದಿದು, ಇದು ಸೇವಂತಿಗೆ ಗಿಡ, ಇದನ್ನು ಹಳದಿ. ಮತ್ತಿದು ಆ ಕಡೆ ಇರೋದು ಬಟನ್ ಸೇವಂತಿಗೆ. ಬಟನ್ ಥರ ಎರಡು ಥರ ಇದೆ, ಒಂದು ಕಾಪರ್ ಕಲರ್, ಒಂದು ವೈಟ್ ಕಲರ್ ಇದೆ. ನೋಡಿ ಇಷ್ಟೆಲ್ಲ ಗಿಡಗಳು ಇದೆ ನಂದು. ಮತ್ತು ಇಲ್ಲಿ ನೋಡಿ ಪಿಂಕ್ ಕಲರ್ ಇವತ್ತು ಎಷ್ಟು ಹೂವು ಬಿಟ್ಟಿದೆ. ಇವತ್ತು ಭಾಳ ದಿವಸದ ಮೇಲೆ ಎಷ್ಟು ಹೂವು ಬಿಟ್ಟಿದೆ. ಗಿಡ ಕಟಿಂಗ್ ಮಾಡಿದ್ದೆ, ಅದಕ್ಕಾಗಿ ಬಿಟ್ಟಿದ್ದಿಲ್ಲ. ದೊಡ್ಡದಾಗಿ ಚೆನ್ನಾಗಿ ಬಿಡುತ್ತೆ. ಒಳಗಡೆ ಮೆರೂನ್ ಇರುತ್ತೆ, ಸೈಡೆಲ್ಲ ವೈಟ್ ಕಲರ್ ಇರುತ್ತೆ. ಚೆನ್ನಾಗಿದೆ ಇದು. ನೋಡಿ ಭಾಳ ಹೂವು ಬಿಟ್ಟಿದೆ, ಒಂದೇನಿಲ್ಲ ಅಂದರೂ 6-7 ಹೂವು ಬಿಟ್ಟಿದೆ ಇವತ್ತು. ಈಗ ಮೊಗ್ಗು ಸ್ಟಾರ್ಟ್ ಆಗಿದೆ ಚೆನ್ನಾಗಿ. ಈ ಹೂದೊಂದು ವಿಶೇಷತೆ ಏನೆಂದರೆ, ಈ ಎಲ್ಲ ಹೂಗಳು ಮೇಲೆ ನೋಡಿದರೆ ಆಕಾಶಕ್ಕೆ, ಇದು ಭೂಮಿಯನ್ನು ನೋಡುತ್ತೆ. ಚೆನ್ನಾಗಿದೆ ಇದ್ರ ಮೊಗ್ಗು ಹೂವು. ಇದನ್ನು ದಿನ ಒಂದು 10 ಹೂವಾದರೂ ಬಿಡುತ್ತೆ. ಇದು ಚೆನ್ನಾಗಿದೆ ಹೂವು. ಇದು ನೋಡೋಕ್ಕೆ ಒಂಥರ ಡಿಫ್ರೆಂಟಾಗಿದೆ ನೋಡಿ ಹೂವು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಒಂದು ಕಮೆಂಟ್ ಕೊಡಿ. ನೀವು ಕೊಟ್ಟಿರೋ ಕಮೆಂಟುಗೆ ನನಗೆ ಮತ್ತೆ ವಿಡಿಯೋ ಮಾಡೋಕ್ಕೆ ಇಂಟ್ರೆಸ್ಟ್ ಬರುತ್ತೆ, ಮತ್ತು ಮೋಟಿವೇಶನ್ ಆದಂಗೆ ಆಗುತ್ತೆ. ಇದು ನೋಡಿ ಕಬ್ಬನ್ನು ಹಾಕ್ಕೊಂಡಿದ್ದೆ ನಾನು, ಹಬ್ಬಗಳಿಗೆ ಬರುತ್ತೆ ಅಂಥೇಳಿ. ಇದು ಹಿಂದುಗಡೆದು. ಇಲ್ಲಿ ನೋಡಿ ಎಷ್ಟಕ್ಕೊಂದು ಮೊಗ್ಗಾಗಿದೆ. ನಾಳೆ ಬಿಡುತ್ತೆ ಇದೆಲ್ಲ ಹೂವು. ಇದು ಕೆಂಪು ಕಲರ್ದು, ಇದೆಲ್ಲ ಬಿಳೆ ದಾಸಾಳ, ಕೆಂಪು ದಾಸಾಳನೇ ನನ್ನ ಹತ್ರ ಜಾಸ್ತಿ ಇರೋದು. ಗುಂಡುಮಲ್ಲಿಗೆ ಈಗ ಮುಗಿತಲ್ಲ ಸೀಸನು, ಗುಂಡುಮಲ್ಲಿಗೆ ಎಲ್ಲ ಭಾಳ ಬಿಟ್ಟು ಈ ಸಲ ಹೂವನ್ನು. ನೋಡಿ ಇದು ಬಿಳೆ ದಾಸಾಳ. ಇಲ್ಲೆಲ್ಲ ಮತ್ತು ಇದು ನೋಡಿ ಈ ಕಡೆಯಿಂದ. ಈ ಗಿಡದಲ್ಲಿ ವಿಶೇಷತೆ 3 ಬಣ್ಣ ಬಿಡ್ತಾಯಿದೆ. ಇದು ಹೂವು ರೆಡ್ ಬಿಡ್ತಾಯಿತ್ತು. ಇಷ್ಟು ದಿನದವರೆಗೆ ಬರೀ ಕ್ರೀಮ್ ಕಲರ್ ರೆಡ್ ಅಷ್ಟೇ ಬಿಡ್ತಾಯಿತ್ತು. ಮತ್ತು ಇದರಲ್ಲಿ ಲೆಮನ್ ಕಲರು ಹೂವು ಬಿಡುತ್ತೆ. ಅದನ್ನು ತೋರಿಸ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಹೂವು. ಇದು ನೋಡಿ ಶೋ ಪ್ಲ್ಯಾಂಟು. ಇದು ದೇವ್ರಿಗೂ ಏರಿಸ್ತಾರೆ ಮಾಲೆ ಕಟ್ಟಿ, ಮತ್ತು ಸ್ವಲ್ಪ ಜನ ತಲೆಯಲ್ಲೂ ಇಟ್ಕೊತಾರೆ. ಗೊತ್ತಿಲ್ಲ, ನಾವಂತೂ ಇಟ್ಟಿಲ್ಲ, ದೇವ್ರಿಗೂ ಇಟ್ಟಿಲ್ಲ, ತಲೆಯಲ್ಲೂ ಇಟ್ಕೊಂಡಿಲ್ಲ. ಆದರೆ ಹೇಳ್ತಾರೆ ಒಂಥರ ಸ್ಮೆಲ್ ಚೆನ್ನಾಗಿರುತ್ತೆ. ಇದಕ್ಕೆಲ್ಲ ಜೇನು ಹುಳುಗಳು ಜಾಸ್ತಿ ಬರೋದು. ಎನಿ ಟೈಮ್ ಜೇನು ಹುಳುಗಳು ಇರುತ್ತೆ ಇದರಲ್ಲಿ. ಹೂವು ಸಿಹಿಯಾಗಿರೋದ್ರಿಂದ ಜೇನು ಹೂವು. ಇವೆಲ್ಲ ಕನಕಾಂಬರಗಳು. ಕನಕಾಂಬರನೂ ಬಿಡಿಸೇ ಇಲ್ಲ, ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಇರೋದ್ರಿಂದ. ಇದು ನೋಡಿ ಸೂಜಿ ಮಲ್ಲಿಗೆನೂ ಬಿಡಿಸಿಲ್ಲ, ಭಾಳ ದಿನ ಆಯಿತು, ಹಾಗೆ ಬಿಟ್ಟುಬಿಟ್ಟಿದ್ದೀನಿ ಹೂವು. ಸೂಜಿ ಮಲ್ಲಿಗೆ, ಕನಕಾಂಬರ ಅಲ್ಲೇ ಉದುರಿ ಅಲ್ಲೇ ಬೀಳ್ತಾ ಇದೆ. ನನ್ನ ಮಕ್ಕಳೇ ಪೂಜೆ ಮಾಡ್ತಾರಲ್ಲ ದಿನ, ಹಾಗಾಗಿ ಭಾಳ ದಿವಸದ ಮೇಲೆ ವಿಡಿಯೋ ಮಾಡ್ತಾಯಿದ್ದೀನಿ. ಹಾಗಾಗಿ ಇದು ನೋಡಿ, ಇದು ಲಾಟಿನ್ ಹೈಬಿಸ್ಕಸ್ ಅಂತಾರೆ ಇದಕ್ಕೆ. ಗಂಟೆ ಹೂವು. ಇದು 2 ಬಣ್ಣದಿದೆ ನನ್ನ ಹತ್ರ. ಬಿಳೆದು ಸಿಗುತ್ತೆ, ಬಟ್ ನಾನು ಹುಡುಕ್ತಾ ಇದ್ದೀನಿ, ಅದು ಸಿಗ್ತಾ ಇಲ್ಲ ನನಗೆ. ಬಿಳೆದು ಇರುತ್ತೆ, ಸೇಮ್ ಇದೇ ಥರ ಬರುತ್ತೆ. ಇದೆಲ್ಲ ನೋಡಿರಿ ವ್ಯಾರಿಗೇಟೆಡ್ ದಾಸಾಳ ಹೂವು. ಆದರೆ ಇದರಲ್ಲಿ ಡಾರ್ಕ್ ಬರಲ್ಲ ಹೂವು, ಲೈಟಾಗಿ ಅರಳುತ್ತೆ. ಈ ವ್ಯಾರಿಗೇಟೆಡಲ್ಲಿ 3 ಗಿಡ ಇದೆ ನನ್ನ ಹತ್ರ. ಒಂದು ಗ್ರೀನು ಪಿಂಕು, ಗ್ರೀನು ವೈಟು ಮತ್ತು ಗ್ರೀನು ರೆಡ್. ನೋಡಿ ಇಲ್ಲಿಷ್ಟು ಶಾವಂತಿ ಗಿಡಗಳಿದೆ. ಇದರಲ್ಲಿ ಯಾವ ಬಿಡ್ತಾವೋ ಗೊತ್ತಿಲ್ಲ, ಬಟ್ ಪರ್ಪಲ್ ಇದೆ, ವೈಟ್ ಇದೆ, ರೆಡ್ ಇದೆ, ಮತ್ತು ಪಿಂಕು ವೈಟು ಮಿಕ್ಸಲ್ಲಿದೆ. ನೋಡಬೇಕು ಈ ಸಲ ಯಾವ್ಯಾವ ಹೂ ಬಿಡ್ತಾವೋ ಗೊತ್ತಿಲ್ಲ. ಹೂ ಬಿಟ್ಟ ಮೇಲೆ ಮತ್ತೊಂದು ಸಲ ವೀಡಿಯೋ ಮಾಡಿ ಹಾಕ್ತೀನಿ, ನಿಮಗೆಲ್ಲ ಕೊಡ್ತೀನಿ ಅಪ್ಡೇಟ್ ನನ್ನ ಗಿಡಗಳದ್ದು. ಈ ಸಲ ದಾಸಾಳ ಗಿಡ ಎಲ್ಲ ಭಾಳ ಹಳದಿ ಆಗಿಬಿಟ್ಟಿದೆ. ಏನೋ ಗೊತ್ತಿಲ್ಲ, ಎಷ್ಟು ಗೊಬ್ಬರ ಕೊಟ್ಟರು, ಎಷ್ಟು ಲಿಕ್ವಿಡ್ ಕೊಟ್ಟರು ಸರಿ ಹೋಗ್ತಾ ಇಲ್ಲ. ಅರ್ಧಕ್ಕರ್ಧ ಗಿಡ ಎಲ್ಲ ಹಳದಿ ಎಲೆ ಆಗಿಬಿಟ್ಟಿದೆ. ಏನೋ ಅಂತ ಗೊತ್ತಿಲ್ಲ. ಯಾರಿಗಾದರೂ ಗೊತ್ತಿದ್ರೆ ಸ್ವಲ್ಪ ಹೇಳಿ, ಏನು ಹಾಕಬೇಕು ಏನಿಲ್ಲ ಅಂತ ಸ್ವಲ್ಪ ಕಮೆಂಟ್ ಮಾಡಿ ಹೇಳಿ. ಇದು ಪರ್ಪಲ್ದು ಚೆನ್ನಾಗೇ ಇತ್ತು, ಗ್ರೀನ್ ಕಲರೇ ಇದ್ದು ಎಲ್ಲ ಗಿಡಗಳು. ಯಾಕೆ ಹೀಗಾಗಿದೆ ಗೊತ್ತಿಲ್ಲ, ಹಳದಿನೇ ಕಾಣುತ್ತೆ. ಇದು ನೋಡಿ, ಇದೊಂದು ಥರ ವೆರೈಟಿ ಹೂವು, ಭಾಳ ಚೆನ್ನಾಗಿದೆ ಇದನ್ನು.
ಈಗಿನ್ನ ಸ್ವಲ್ಪ ರಿಕವರ್ ಆಗ್ತಾಯಿದೆ ಗಿಡಗಳು. ಸ್ವಲ್ಪ ಗಿಡಗಳೆಲ್ಲ ಗ್ರೀನಿಶ್ ಆಗೇ ಇದೆ, ಸ್ವಲ್ಪ ಗಿಡಗಳು ಹಳದಿಯಾಗಿದೆ. ಇದು ನೋಡಿ ಎಷ್ಟು ಚೆನ್ನಾಗಿದೆ. ಇದು ಮೊಗ್ಗೆ ಬೇರೆ ಥರ ಬಿಡುತ್ತೆ, ಒಂಥರ ಚಕ್ರದ ಥರ ಬಿಟ್ಟು ಆಮೇಲೆ ಹಳದಿ ಹೂವು. ಇಲ್ಲಿ ನೋಡಿ ಇದು ಎಷ್ಟು ಚೆನ್ನಾಗಿದೆ ನೋಡಿ, ಇದು ಪಿಂಕ್ ಕಲರು. ಎಲ್ಲ ಹೂವು ಬಿಟ್ಟರೆ ಚೆನ್ನಾಗಿ ಕಾಣುತ್ತೆ, ಬಟ್ ಎಲ್ಲವೂ ಒಂದೇ ಸಲ ಬಿಡಲ್ಲ. ದಿನ ಒಂದೊಂದು ಗಿಡದಲ್ಲಿ ಬೇರೆ ಬೇರೆ ಹೂವು ಬಿಡ್ತಾನೇ ಇರುತ್ತೆ. ಇನ್ನು ಯಾವಾಗ ಸಿಗುತ್ತೋ ಗೊತ್ತಿಲ್ಲ ನನಗೆ, ಎಲ್ಲ ಒಂದೇ ಸಲ ಹೂವು ಯಾವಾಗ ಬಿಡುತ್ತೋ ಗೊತ್ತಿಲ್ಲ. ಆದರೆ ಮೊಗ್ಗಂತೂ ಆಗಿದೆ, ದಿನ ಬೇರೆ ಬೇರೆ ಹೂವು ಬಿಡುತ್ತೆ, ಒಂದೇ ಥರ ಏನು ಬಿಡಲ್ಲ. ಆದರೆ ಒಂದು ಎರಡು ಬಿಡುತ್ತೆ ಗಿಡದಲ್ಲಿ, ಒಂದೊಂದು ಗಿಡದಲ್ಲಿ. ಚಿಕ್ಕದಿದೆ ಗಿಡ, ಅಷ್ಟೇನು ದೊಡ್ಡದಿಲ್ಲ. ಓಕೆ ಬಾಯ್, ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಬಾಯ್.